ಬರಪ್ಪ ಅಂತೇಳಿ ಟೀಚರ್. ನಾನು ದಾವಣಗೆರೆ ತಳಬಾಳ ನಗರದಿಂದ ಬರ್ತಾ ಇದ್ದೇನೆ. ನನಗೆ ಶುಗರ್ ತುಂಬ ಇತ್ತು. ಈ ಹಿಂದೆ 10 ದಿನಗಳವರೆಗೆ ನಾನು ಟ್ರೀಟ್ಮೆಂಟಿಗೆ ಬಂದಿದ್ದೆ. ಮಧ್ಯೆ ಕಾರಣಾಂತರದಿಂದ ಬರಲಿಕ್ಕಾಗಲಿಲ್ಲ. ಮತ್ತೆ ಪುನಃ ಬಂದಾಗ ನಾನು ಟೆಸ್ಟ್ ಮಾಡಿಸ್ಕೊಂಡೇ ಬಂದೆ. 158 ಇತ್ತು ನನ್ನ ಶುಗರು. ಈಗ 88ಕ್ಕೆ ಬಂದಿದೆ. ನಿನ್ನೆ ಮಾಡಿಸಿ ರಿಪೋರ್ಟ್ ಕೊಟ್ಟಿದ್ದೇನೆ. 88ಕ್ಕೆ ಬಂದಿದೆ. ಊಟ ಆದ ನಂತರ 317 ಇರ್ತಿತ್ತು, ಈಗ ಕೇವಲ 156ಕ್ಕೆ ಬಂದಿದೆ. ಅದರಿಂದ ಶುಗರ್ ಅಂತೂ ಖಂಡಿತವಾಗೂ ಕಡಿಮೆ ಆಗುತ್ತೆ, ಭಯ ಪಡುವಂಥ ಅಗತ್ಯತೆ ಇಲ್ಲ. ಆಮೇಲೆ ಅಕ್ಕರು ಹೇಳ್ತಿದ್ರು ಶುಗರು ಬಂದು ಕಾಲದ ಪಾದಗಳಲ್ಲಿ ಕೂರುತ್ತೆ ಅಂಥೇಳಿ. ಅದು ಖಂಡಿತ ಸತ್ಯ. ಏಕೆ ಅಂತಂದರೆ ನನಗೆ ಪಾದಗಳು ಓಡಾಡಲಿಕ್ಕೆ ಬರ್ತಾನೆ ಇರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ನನ್ನ ಪಾದಗಳು ಸ್ವಲ್ಪ ಲೂಸ್ ಆಗಿದೆ. ಎಲ್ಲ ಸ್ವಲ್ಪ ನರಗಳೆಲ್ಲ ಲೂಸ್ ಆಗಿಬಿಟ್ಟು ಈಗ ಸ್ವಲ್ಪ ಆರಾಮ ಅನ್ನಿಸ್ತಾ ಇದೆ. ಇನ್ನೂ ಟ್ರೀಟ್ಮೆಂಟ್ ಇದೆ. ಪಾದ ಎಲ್ಲ ಮುಂಚೆ ಶುಗರ್ ಇರುವಾಗ ನಮ್ಮನೆ ಸೆನ್ಸದಪ್ಪ. ಹೌದು ಗೊತ್ತಾಗ್ತಾ ಇರಲಿಲ್ಲ. ಇಲ್ಲ, ಈ ಒಂದು ಥೆರಪಿ ತಗೊಳ್ಳುವಾಗ ಈ ಸೆನ್ಸೇಷನ್ ಗೊತ್ತಾಗಿದೆ. ಇನ್ನೂ 5 ದಿವಸದವರೆಗೆ ಕಂಪಲ್ಸರಿ ಬರಲೇಬೇಕು, ಬರ್ತೇನೆ. ಹಾಗಾಗಿ ಯಾರೂ ಭಯಪಡೋ ಅಗತ್ಯತೆ ಇಲ್ಲ. ಖಂಡಿತವಾಗೂ ಈ ಟ್ರೀಟ್ಮೆಂಟು ಒಳ್ಳೆಯದಾಗುತ್ತೆ. ಬಟ್ಟು ನನಗೆ ಆ ಮೆಟೀರಿಯಲ್ನ ಕೊಂಡ್ಕೊಳ್ಳೋ ಶಕ್ತಿ ಇಲ್ಲ. ಆದರೆ ನಾನು ಒಂದು ಪ್ರಯತ್ನ ಮಾಡಿದ್ದೇನೆ. ಬ್ಯಾಂಕಿಗೆ ಲೋನ್ ಅಪ್ಲೈ ಮಾಡಿದ್ದೇನೆ. ಅದೇನಾದ್ರು ಸ್ಯಾಂಕ್ಷನ್ ಆದರೆ ಖಂಡಿತ ಮೆಟೀರಿಯಲ್ನ ತೊಗೊಳ್ತೇನೆ. ನಮಸ್ತೆ. ಶುಗರ್ ಎಷ್ಟು ವರ್ಷದಿಂದ ಇತ್ತಪ್ಪ? ನನಗೀಗ ಸುಮಾರು 16 ವರ್ಷದಿಂದ. 16 ವರ್ಷದಿಂದ ಶುಗರ್ ಇತ್ತಲ್ವಪ್ಪ? ಈ 16 ವರ್ಷದಲ್ಲಿ ಟ್ಯಾಬ್ಲೆಟ್ ಎಲ್ಲ ಎಷ್ಟೆಷ್ಟು ತೊಗೊಳ್ತಾ ಇದ್ರಿ ನೀವು? ಅದು ತುಂಬ ಜಾಸ್ತಿ. ಯಾಕೆಂದರೆ ಶುಗರ್ ಟ್ಯಾಬ್ಲೆಟ್ಸು ಬೆಳಗ್ಗೆ ಸಂಜೆ ತೊಗೊಳ್ತಿದ್ದೆ. ಆಮೇಲೆ ನನಗೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇತ್ತು, ಅದಕ್ಕೆ 2 ಟ್ಯಾಬ್ಲೆಟ್ಸ್ ತೊಗೊಳ್ತಿದ್ದೆ. ಆನಂತರ ಗ್ಯಾಸ್ಟ್ರಿಕ್ ಅಂತೇಳಿ ಅದಕ್ಕೆ 2 ಟ್ಯಾಬ್ಲೆಟ್ಸ್ ತೊಗೊಳ್ತಿದ್ದೆ. ಒಟ್ಟು ದಿನಕ್ಕೆ 14 ಟ್ಯಾಬ್ಲೆಟ್ಸನ್ನು ನಾನು ತೊಗೊಳ್ತಿದ್ದೆ. 14 ಟ್ಯಾಬ್ಲೆಟ್ ತೊಗೊಳ್ತಿದ್ದೆ. ಆನಂತರ ಭಾಳ ಇದಾಗಿಬಿಟ್ಟು ನಾನು ಒಂದು ಧ್ಯಾನಕ್ಕೆ ಒಳಗಾಗಿ ಆ ಟ್ಯಾಬ್ಲೆಟ್ಸನ್ನು ಕಡಿಮೆ ಮಾಡಿದೆ. ಈ ಕೇವಲ 6 ಟ್ಯಾಬ್ಲೆಟ್ಸ್ ಅಷ್ಟೇ ತೊಗೊಳ್ತಾ ಇದ್ದೀನಿ. 6 ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೀನಿ. ಅಪ್ಪ ಇವಾಗ ಬಂದು ಇಷ್ಟು ದಿನದಲ್ಲಿ ಶುಗರ್ ನಿಮಗೆ ಕಡಿಮೆ ಆಗ್ತಾ ಇರಲಿಲ್ಲ ಅಲ್ವಾ ಅಪ್ಪ? ಆಗ್ತಾ ಇರಲಿಲ್ಲ. ಆದರೆ ಬಟ್ ಸರಾಕೆಗೆ ಬಂದು ನೀವು 5 ದಿನದಲ್ಲೇ ಚೇಂಜಸ್ ನೋಡಿದ್ರಲ್ವ, ಎಷ್ಟು ಖುಷಿ ಆಗ್ತಾ ಇದೆ. 10 ದಿನ ಬಂದಿದೆ ಫಸ್ಟ್ ಟೈಮು. ಆಮೇಲೆ ನಾನು ಮಧ್ಯ ಕಾರಣದಿಂದ ಬರೋಕ್ಕಾಗಲಿಲ್ಲ. ಟೋಟಲ್ 15 ಡೇಸ್ ಬಂದಿದ್ದೀರಾ. ಹೌದೌದು. ಈ ಚೇಂಜಸ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿಯಾಗಿದೆ. ನಿನ್ನೆ ನಾನು ಟೆಸ್ಟ್ ಮಾಡಿಸ್ಕೊಂಬಂದು ನಿನ್ನೆ ಅಕ್ಕರಿಗೆ ಕೊಟ್ಟಿದ್ದೇನೆ ಅದನ್ನು ಟೆಸ್ಟ್ ರಿಪೋರ್ಟು. 88 ಇದೆ ಊಟಕ್ಕಿಂತ ಮುಂಚೆ. ಊಟ ಮಾಡಿದ ನಂತರ 156 ಇದೆ. ಮೊದಲೆಲ್ಲ 300, 317, 20 ಹೀಗೆಲ್ಲ ಇರ್ತಿತ್ತು. ಈಗ ಕಡಿಮೆ ಆಗಿದೆ ಅನ್ನೋದು ಅನುಭವಕ್ಕೆ ಬಂದಿದೆ. ಅದರಿಂದ ಸೆರೆಕೇರಿನವರಿಗೆ ಇಲ್ಲಿ ಭಾಳ ಪ್ರೀತಿಯಿಂದ ಆ ಸಿಸ್ಟರ್ಸ್ ಎಲ್ಲ ನಮ್ಮನ್ನು ಮಾತಾಡಿಸಿ, ನನಗೆ ಒಂದು ಡೌಟ್ ಇತ್ತು, ಇವ್ರಿಗೆ ಯಾಕೆ ಕೋಪ ಬರ್ತಿಲ್ಲ ಅಂತ. ಅವ್ರಿಗೇನಾದ್ರು ಟ್ಯಾಬ್ಲೆಟ್ಸ್ ತಗೊಳ್ತಾರ ಕೋಪ ಬರೋದಂಗೆ ಅಂತ. ತುಂಬಾ ಸಮಾಧಾನದಿಂದ ನಮಗೆ ಟ್ರೀಟ್ಮೆಂಟ್ ಕೊಡ್ತಲ್ಲ, ಅದು ತುಂಬ ಸಂತೋಷವನ್ನು ತರ್ತಾ ಇದೆ. ಹಾಗಾಗಿ ಅವರಿಗೆಲ್ಲ ಭಗವಂತ ಒಳ್ಳೇದು ಮಾಡಲಿ. ಅದೆಲ್ಲಕ್ಕಿಂತ ಮುಖ್ಯವಾಗಿ ನಾನು ಅಕ್ಕರ ಹತ್ರ ಹೇಳ್ತಿದ್ದೆ, ಚೇರು ಥೆರಪಿಯನ್ನು ಕೊಟ್ಟರು. ಇದನ್ನು ಯಾರು ಕಂಡುಹಿಡಿದ, ಹೇಗೆ ಕಂಡುಹಿಡಿದ್ನೋ ಭಗವಂತ, ಅವನಿಗೇನು ಬುದ್ಧಿ ಕೊಟ್ಟಿದ್ದಾನಲ್ಲ ಅನ್ನಿಸ್ತಿತ್ತು. ಖುಷಿಯಾಗಿದೆ, ತುಂಬ ಖುಷಿಯಾಗಿದೆ. ಟೋಟಲ್ ಆಗಿ ನೀವು ಕೊನೆಯದಾಗಿ ಅಪ್ಪ ಅಮ್ಮಂದ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಸರ್ ಆಕೆ ಥೆರಪಿ? ನೋಡಿ, ಇದು ಮಾತ್ರೆ ಇಲ್ಲದೆ, ಯಾವುದೇ ಡಾಕ್ಟ್ರ ಇಂಜೆಕ್ಷನ್ ಇಲ್ಲದೆ ಗುಣ ಮಾಡಲಿಕ್ಕೆ ಒಂದು ನ್ಯಾಚುರೋಪತಿ ಅಂತ ಒಂದಿದೆ. ಅದೇ ಥರ ಇದು ಕೂಡ ಒಳ್ಳೆ ಔಷಧಿ ಇಲ್ಲದೆ ಮನುಷ್ಯರನ್ನ ಗುಣಪಡಿಸ್ತಕ್ಕಂಥ ಶಕ್ತಿ ಈ ಪಚ್ಚೆ ಕಲ್ಲಿಗಿದೆ. ಆಗಲೇ ಅಕ್ಕ ಹೇಳ್ತಿದ್ರು, ಪಚ್ಚೆ ಕಲ್ಲು ಅದು ಏನೋ ಸರಕ್ಕೆ 500 ಕೋಟಿ ರೂಪಾಯಿ ಇದೆ ಆ ಸರಕ್ಕೆ ಅಂತೇಳಿ. ಆದರೆ ಅದನ್ನು ಕೊರಿಯಾ ಸರ್ಕಾರ ನಮಗೆ ಉಚಿತವಾಗಿ ಕೊಡ್ತಾ ಇದೆ. ತುಂಬ ಸಂತೋಷ. ಇಲ್ಲಿ ಏನೋ ಅಕ್ಕಿ ಅದು ಇದು ಅಂತ ಹೇಳಿ ಕೊಡ್ತಿದ್ದಾರೆ. ಅದಕ್ಕಿಂತ ಆ ಸೌತ್ ಕೊರಿಯಾ ಸರ್ಕಾರ ಕೊಟ್ಟಿರೋಂಥ ಫ್ರೀ ಇದೆಯಲ್ಲ, ಅದಕ್ಕೆ ಅವರಿಗೆ ಅನಂತ ಧನ್ಯವಾದಗಳನ್ನ ಹೇಳಲೇಬೇಕು. ಉರಿ ಬರ್ತಾ ಇತ್ತು, ನೀವು ಸ್ಟಾರ್ಟಿಂಗ್ ಬಂದಾಗ ಪಾದ ಉರಿ ತುಂಬ ಇದೆ, ನನಗೆ ರಾತ್ರಿ ನಿದ್ದೆ ಬರಲಾಗ್ತದೆ. ಈ 15 ದಿನ ಥೆರಪಿಲಿ ನಿಮ್ಮ ಪಾದ ಉರಿ ಎಷ್ಟು % ಕಡಿಮೆ ಆಗಿದೆ? ಈಗ ಇಲ್ಲಿ ಸತ್ಯಾಂಶ ಏನು ಅಂತಂದರೆ, MS ಮದರ್ ಸ್ಪೆಷಲ್ ಇದೆಯಲ್ಲ, ಅದು ಮೊದಲನೇ ದಿನ ತಗೊಂಡಾಗ ನಾನು ಎದ್ದು ಓಡೋಗ್ಬಿಡ್ಬೇಕು ಅನಿಸ್ಬಿಡ್ತು. ನನಗೆ
ಭಯಂಕರವಾದ ನೋವು ಬರ್ಲಿಕ್ಕೆ ಶುರು ಆಗ್ಬಿಡ್ತು. ಉರಿ ಬೆಂಕಿ ಆಗ್ತಿತ್ತು ಕಾಲೆಲ್ಲ. ಇದು ಗತಿ ಮುಟ್ಟೋದಿಲ್ಲ, ಹಿಂಗಾದರೆ ಕಾಲೆಲ್ಲ ಸುಟ್ಟು ಹೋಗ್ಬಿಡುತ್ತೆ ಅಂದ್ಕೊಂಡಿದ್ದೆ. ಆದರೆ 2ನೇ ದಿನ ಕೊಟ್ಟಾಗ ಅದು ಬರಲೇ ಇಲ್ಲ. ಮೊದಲನೇ ದಿನದ ಒಂದು ಫೀಲಿಂಗ್ಸ್ ಏನಿತ್ತಲ್ಲ ಅದು ಬರಲಿಲ್ಲ. 2ನೇ ದಿನ ನಿನ್ನೆ ತೊಗೊಂಡಾಗಂತೂ ಇಲ್ಲವೇ ಇಲ್ಲ. ನನಗೆ ಅನ್ನಿಸ್ತಾ ಇದೆ ಹೀಗೆ ದಿನ ಅದನ್ನ ತೊಗೊಂಡಾಗ ನಮಗೆ ಖಂಡಿತವಾಗಿ ಇದು ಗುಣಪಡಿಸ್ತದೆ ಅಂತ. ಅದಕ್ಕೆ ಶೆರಾಕಿಯರ್ನ ಎಲ್ಲ ಕೆಲಸಗಾರರಿಗೂ ಅಧಿಕಾರಿಗಳು ಅನಂತ ಧನ್ಯವಾದಗಳು.